Hello everyone, welcome to my channel. ಸಿಲೆಬಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಸಬ್ಸೆಲ್ಯುಲರ್ ಸ್ಟ್ರಕ್ಚರ್ ಆಫ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಈ ವಿಡಿಯೋದಲ್ಲಿ ನಾವು ಸೆಲ್ ಒಳಗಡೆ ಇರುವಂತಹ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಮತ್ತು ಅದರ ಆರ್ಗನೈಸೇಷನ್ನ ಸ್ಟಡಿ ಮಾಡೋಣ. ಸೆಲ್ಲಲ್ಲಿ ಮೇನ್ಲಿ 2 ಟೈಪ್ಸ್, ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಕಮಿಂಗ್ ಟು ಪ್ರೊಕ್ಯಾರಿಯೋಟಿಕ್ ಸೆಲ್, ಇದು ಸಿಂಪಲ್ ಸ್ಟ್ರಕ್ಚರ್ನ ಹೊಂದಿದೆ. ಇದರಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರೋದಿಲ್ಲ, ಅಂದರೆ ಜೆನೆಟಿಕ್ ಮೆಟೀರಿಯಲ್ಲು ಮೆಂಬ್ರೇನ್ ಬೌಂಡ್ ಆಗಿರೋಲ್ಲ. ಇದು ನ್ಯೂಕ್ಲಿಯಾಯ್ಡ್ ರೀಜನಲ್ಲಿರುತ್ತೆ, ಸೈಟೋಪ್ಲಾಸಮಲ್ಲೇ ಇರುತ್ತೆ. ಆ್ಯಂಡ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲಿ DNA ವಿಲ್ ಬಿ ಇನ್ ಸರ್ಕ್ಯುಲರ್ ಫಾರ್ಮ್, ಮತ್ತು ಇದರಲ್ಲಿ ಸೆಲ್ ಡಿವಿಷನು ಬೈನರಿ ಫಿಷನ್ ಮೂಲಕ ಆಗುತ್ತೆ. ಮತ್ತು ಇದರಲ್ಲಿ ಮೆಂಬ್ರೇನ್ ಮೌಂಡೆಡ್ ಆರ್ಗನೆಲೇಸ್ ಇರೋದಿಲ್ಲ, ಅಂದರೆ ಮೈಟೊಕಾಂಡ್ರಿಯಾ, ಗಾಲ್ಗಿ, ಕ್ಲೋರೋಪ್ಲಾಸ್ಟ್ ಆ ಥರ ಆರ್ಗನೆಲೇಸ್ ಏನು ಇರೋದಿಲ್ಲ. ಮತ್ತು ಪ್ರೋಟೀನ್ ಪ್ರೊಡಕ್ಷನ್ಗೆ ಇದು 70S ರೈಬೋಸೋಮ್ನ ಹೊಂದಿದೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಗೆ ಎಕ್ಸಾಂಪಲ್ ಅಂದರೆ ಬ್ಯಾಕ್ಟೀರಿಯಾಗಳು, ಸೈನೋಬ್ಯಾಕ್ಟೀರಿಯಾ ಅದೆಲ್ಲ. ಇವಾಗ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ನ ಕಾಂಪೊನೆಂಟ್ಸ್ ಮತ್ತು ಅದರದ್ದು ಫಂಕ್ಷನ್ನ ಶಾರ್ಟಾಗಿ ನೋಡೋಣ. ಮೊದಲನೇದು ಕ್ಯಾಪ್ಸೂಲ್. ಇದು ಔಟರ್ ಮೋಸ್ಟ್ ಲೇಯರು. ಇದು ಸೆಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಇದು ಅಟ್ಯಾಚ್ಮೆಂಟಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೆಲ್ ವಾಲು, ಇದು ಸೆಲ್ಗೆ ಶೇಪ್ ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ನ ನೀಡುತ್ತೆ. ನೆಕ್ಸ್ಟ್ ಕಮ್ಸ್ ಪ್ಲಾಸ್ಮಾ ಮೆಂಬ್ರೇನ್. ಇದು ಸೆಲೆಕ್ಟಿವ್ ಬ್ಯಾರಿಯರು, ಅಂದರೆ ಇದು ಸಬ್ಸ್ಟೆನ್ಸಸ್ನ ಎಂಟ್ರಿ ಆ್ಯಂಡ್ ಎಕ್ಸಿಟ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯೈಡ್ ರೀಜನಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಇದು DNA ಆರ್ RNA, ಆ್ಯಂಡ್ ರೈಬೋಸೋಮ್ಸ್ ವಿಲ್ ಹೆಲ್ಪ್ ಇನ್ ಪ್ರೋಟೀನ್ ಸಿಂಥಸಿಸ್. ಆ್ಯಂಡ್ ಸೈಟೋಪ್ಲಾಸಮಲ್ಲಿ ಎಲ್ಲ ಮೆಟಮಾಲಿಕ್ ಆಕ್ಟಿವಿಟೀಸ್ ನಡೆಯುತ್ತೆ. ಇದರಲ್ಲಿ ಯಾವುದೇ ಸೆಪರೇಟ್ ಮೆಂಬ್ರೇನ್ ಬೌಂಡೆಡ್ ಆರ್ಗನೆಲೇಸ್ ಇರೋದಿಲ್ಲ, ಅದರಿಂದ ಎಲ್ಲದೂ ಕೂಡ ಸೈಟೋಪ್ಲಾಸಮಲ್ಲೇ ಮೆಟಬಾಲಿಸಮ್ ನಡೆಯೋದು. ಬ್ಯಾಕ್ಟೀರಿಯಲ್ ಸೆಲ್ ಸರ್ಫೇಸ್ ಮೇಲಿರೋ ಹೇರ್ ಲೈಕ್ ಸ್ಟ್ರಕ್ಚರ್ಸ್ನ ಪೈಲಿ ಅಥವಾ ಫಿಮ್ರೆ ಅಂತಾರೆ. ಫಿಮ್ರೆ ಮೋರ್ ಇನ್ ನಂಬರ್ ಮತ್ತು ಸ್ವಲ್ಪ ಶಾರ್ಟ್ ಇರುತ್ತೆ. ಪೈಲಿ ಸ್ವಲ್ಪ ಲಾಂಗ್ ಇರುತ್ತೆ ಮತ್ತು ಲೆಸ್ ಇನ್ ನಂಬರ್. ಪೈಲಿ ಯೂಶಲಿ ಪೈಲಸ್ ಫಾರ್ಮೇಷನ್ ಆಗಿ ಕಾಂಜುಗೇಷನ್ ಪ್ರೊಸೆಸ್ಸಲ್ಲಿ ಜೆನೆಟಿಕ್ ಮೆಟೀರಿಯಲ್ನ ಒಂದು ಬ್ಯಾಕ್ಟೀರಿಯಾಯಿಂದ ಇನ್ನೊಂದು ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಿಮ್ರಸ್ಸು ಈ ಬ್ಯಾಕ್ಟೀರಿಯಾಗಳು ಹೋಸ್ಟ್ ಸೆಲ್ಲಿಗೆ ಅಟ್ಯಾಚ್ಮೆಂಟ್ ಆಗಿ ಕಾಲನೈಸೇಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಇದು ಯೂರಿನರಿ ಟ್ರ್ಯಾಕ್ಟ್ ಅಥವಾ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗುತ್ತಲ್ಲ, ಆವಾಗ ಈ ಫಿಮ್ರಸ್ಸು ಬ್ಯಾಕ್ಟೀರಿಯಾನ ಸೆಲ್ಸಿಗೆ ಅಟ್ಯಾಚ್ ಆಗೋದಕ್ಕೆ, ಹೋಸ್ಟ್ ಸೆಲ್ಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಲಿ, ಫಿಮ್ರಸ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಮೂವ್ಮೆಂಟ್. ಬ್ಯಾಕ್ಟೀರಿಯಲ್ ಸೆಲ್ ಮೂವ್ಮೆಂಟ್ಗೆ ಅಥವಾ ಪ್ರೊಕ್ಯಾರಿಯೋಟಿಕ್ ಸೆಲ್ ಮೂವ್ಮೆಂಟಿಗೆ ಹೆಲ್ಪ್ ಮಾಡೋದು ಫ್ಲಾಜೆಲ್ಲಾ. ಮೇನ್ ಪಾಯಿಂಟ್ ಟು ರಿಮೆಂಬರ್ ಹಿಯರ್ ಈಸ್ ಪ್ರೊಕ್ಯಾರಿಯೋಟ್ಸ್ ಲ್ಯಾಕ್ ಆಫ್ ನ್ಯೂಕ್ಲಿಯಸ್ ಆ್ಯಂಡ್ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಲೇಸ್. ನೆಕ್ಸ್ಟ್ ಕಮಿಂಗ್ ಟು ಯೂಕ್ಯಾರಿಯೋಟಿಕ್ ಸೆಲ್, ಇದು ಕಾಂಪ್ಲೆಕ್ಸ್ ಮತ್ತು ಆರ್ಗನೈಸ್ಡ್ ಸೆಲ್ಯುಲರ್ ಸ್ಟ್ರಕ್ಚರ್ ದ್ಯಾನ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಯೂಕ್ಯಾರಿಯೋಟ್ಸಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ, ಅಂದರೆ ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ಲು DNA ಎನ್ಕ್ಲೋಸ್ಡ್ ಇನ್ ಅ ನ್ಯೂಕ್ಲಿಯರ್ ಮೆಂಬ್ರೇನ್. ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಲೇಸ್ ಇರುತ್ತೆ, ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಗಾಲ್ಗಿ ಅಪರೇಟಸ್ಸು, ಕ್ಲೋರೋಪ್ಲಾಸ್ಟು ಇದೆಲ್ಲ ಇರುತ್ತೆ. ಆ್ಯಂಡ್ DNA ಲೀನಿಯರ್ ಫಾರ್ಮಲ್ಲಿರುತ್ತೆ, ಅಂದರೆ ಇದು ಕ್ರೋಮೋಸೋಮ್ಸ್ ಆಗಿ ಇರುತ್ತವೆ. ಇದರಲ್ಲಿ ಪ್ರೋಟೀನ್ ಪ್ರೊಡಕ್ಷನಿಗೆ 80S ರೈಬೋಸೋಮ್ಸ್ ಇರುತ್ತೆ. ಮತ್ತು ಸೆಲ್ ಡಿವಿಷನ್ ಇಸ್ ಥ್ರೂ ಮೈಟೋಸಿಸ್ ಅಥವಾ ಮಿಯೋಸಿಸ್ ಮೂಲಕ ಆಗುತ್ತೆ. ಎಕ್ಸಾಂಪಲ್ ಫಾರ್ ಯೂಕ್ಯಾರಿಯೋಟಿಕ್ ಸೆಲ್ಸು ಪ್ಲ್ಯಾಂಟ್ಸು, ಅನಿಮಲ್ಸು, ಫಂಗೈ ಆ್ಯಂಡ್ ಪ್ರೋಟಿಸ್ಟ್ಸ್. ನ್ಯೂಕ್ಲಿಯಸ್ ಇಸ್ ದ ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್. ಇದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ರೈಬೋಸೋಮ್ಸ್ ಇರುತ್ತೆ, ಅಲ್ಲಿ ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಲಿಪಿಡ್ ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಟಾಕ್ಸಿಫಿಕೇಷನ್, ಮತ್ತು ಇದು ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಮಾಲಿಕ್ಯೂಲ್ಸ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಕಮಿಂಗ್ ಟು ಗಾಲ್ಗಿ ಅಪರೇಟಸ್, ಇಲ್ಲಿ ಪೋಸ್ಟ್ ಟ್ರಾನ್ಸ್ಲೇಷನಲ್ ಮಾಡಿಫಿಕೇಷನ್ ಆಗುತ್ತೆ ಆ್ಯಂಡ್ ಲಿಪಿಡ್ ಮಾಡಿಫಿಕೇಷನ್ ಆಗುತ್ತೆ. ದೆನ್ ಪ್ಯಾಕೇಜಿಂಗ್ ಆ್ಯಂಡ್ ಸೆಕ್ರೇಷನ್ ಆಫ್ ದ ಮೆಟೀರಿಯಲ್ಸ್ ಕೂಡ ಆಗುತ್ತೆ. ಮೈಟೊಕಾಂಡ್ರಿಯಾ ಇಸ್ ಪವರ್ ಹೌಸ್ ಆಫ್ ದ ಸೆಲ್. ಇದರಲ್ಲಿ ATP ಪ್ರೊಡಕ್ಷನ್ ಆಗುತ್ತೆ. ಲೈಸೋಸೋಮ್ಸು ಇಂಟ್ರಸೆಲ್ಯುಲರ್ ಡೈಜೆಷನಿಗೆ ಹೆಲ್ಪ್ ಮಾಡ್ತವೆ, ಇದನ್ನು ಸೂಸೈಡಲ್ ಬ್ಯಾಗ್ಸ್ ಅಂತಲೂ ಕರೀತಾರೆ. 80S ರೈಬೋಸೋಮ್ಸು ಸೈಟೋಪ್ಲಾಸ್ಮಲ್ಲಿರುತ್ತೆ, ಆ್ಯಂಡ್ ಇದು ಪ್ರೋಟೀನ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಅ ಸೆಮಿಪರ್ಮಿಬಲ್ ಮೆಂಬ್ರೇನ್, ಇಟ್ಸ್ ಅ ಸೆಲೆಕ್ಟಿವ್ ಬ್ಯಾರಿಯರ್, ಆ್ಯಂಡ್ ಸೈಟೋಪ್ಲಾಸಮಲ್ಲಿ ಸೋ ಮೆನಿ ಮೆಟಮಾಲಿಕ್ ರಿಯಾಕ್ಷನ್ಸ್ ಎಲ್ಲ ಆಗುತ್ತೆ. ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್ ಎರಡೂ ಯೂಕ್ಯಾರಿಯೋಟ್ಸ್ ಆದ್ರೂ ಕೆಲವೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ. ಇವಾಗ ಆ್ಯನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇರೋದಿಲ್ಲ, ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಲಾರ್ಜ್ ವ್ಯಾಕ್ಯೂಲ್ ಇರೋದಿಲ್ಲ. ಹಾಗೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಂಟ್ರಿಯೋಲ್ಸ್ ಇರೋಲ್ಲ, ಮತ್ತು ಲೈಸೋಸೋಮ್ಸ್ ಕೂಡ ವೆರಿ ರೇರ್ಲಿ ಪ್ರೆಸೆಂಟ್ ಇರುತ್ತೆ. ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಮಾಲಿಕ್ಯೂಲು ಕ್ಲೋರೋಪ್ಲಾಸ್ಟಲ್ಲಿ ಇರೋದ್ರಿಂದ ಫೋಟೋಸಿಂಥಸಿಸ್ ಮಾಡ್ತವೆ. ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ವಾಟರ್ ಮತ್ತು ಸಾಲ್ಯೂಟ್ಸ್ನ ಸ್ಟೋರ್ ಮಾಡೋದ್ರ ಮೂಲಕ ಟರ್ಜಿಡಿಟಿನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯನಿಮಲ್ ಸೆಲ್ಸ್ ಫ್ಲೆಕ್ಸಿಬಲ್ ಶೇಪ್ ಹೊಂದಿರ್ತವೆ, ಯಾಕೆಂದರೆ ದೇ ಲ್ಯಾಕ್ ಸೆಲ್ ವಾಲ್. ಓಕೆ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ಪ್ರೊಕ್ಯಾರಿಯೋಟಿಕಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ ಮತ್ತು ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಲೇಸ್ ಇರೋದಿಲ್ಲ.
ಆ್ಯಂಡ್ ಜೆನೆಟಿಕ್ ಮೆಟೀರಿಯಲ್ಲು ನ್ಯೂಕ್ಲಿಯಾಯ್ಡ್ ರೀಜನಲ್ಲಿರುತ್ತೆ. ಯೂಕ್ಯಾರಿಯೋಟ್ಸಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ ಮತ್ತು ಮೆಮ್ಬ್ರೇನ್ ಬೌಂಡ್ ಆರ್ಗನಲ್ಲೀಸ್ ಇರುತ್ತೆ. ಪ್ರೋಕ್ಯಾರಿಯೋಟ್ಸಲ್ಲಿ 70S ರೈಬೋಸೋಮ್ ಇರುತ್ತೆ ಪ್ರೋಟೀನ್ ಪ್ರೊಡಕ್ಷನಿಗೆ. ಆ್ಯಂಡ್ ಯೂಕ್ಯಾರಿಯೋಟಿಕ್ ಆರ್ಗನಲ್ಲೀಸ್ ಆದ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟಲ್ಲೂ ಕೂಡ 70S ರೈಬೋಸೋಮ್ ಇರುತ್ತೆ. ಯೂಕ್ಯಾರಿಯೋಟ್ಸಲ್ಲಿ 80S ರೈಬೋಸೋಮ್ ಇರುತ್ತೆ ಸೈಟೋಪ್ಲಾಸ್ಮಲ್ಲಿ, ಮತ್ತು ರಫ್ ಎಂಡೋಪ್ಲಾಸ್ಮೆಟಿಕ್ ರೆಟಿಕ್ಯುಲಮ್ ಮೇಲೇನೂ ಕೂಡ 80S ರೈಬೋಸೋಮ್ ಇರುತ್ತೆ. ದೆನ್ ಸೆಲ್ ವಾಲ್ ಕಾಂಪೊನೆಂಟ್ಸ್ಗೆ ಬಂದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ವಾಲಲ್ಲಿ ಪೆಪ್ಟಿಡೋಗ್ಲೈಕಾನ್ ಇರುತ್ತೆ. ಯೂಕ್ಯಾರಿಯೋಟ್ಸಲ್ಲಿ ಪ್ಲ್ಯಾಂಟ್ಸಲ್ಲಿ ಸೆಲ್ಯುಲೋಸ್ ಇರುತ್ತೆ. ಅನಿಮಲ್ಸಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಆ್ಯಂಡ್ ಫಂಗಲ್ ಸೆಲ್ಲಲ್ಲಿ ಖೈಟಿನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿರುತ್ತೆ. ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ ಕೂಡ ಎಕ್ಸಾಂಪಲ್ ಫಾರ್ ಪ್ರೊಕ್ಯಾರಿಯೋಟ್ಸ್. ಸೈನೋಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ಮಾಡಿದರೂ ಕೂಡ ಇಟ್ ಕಮ್ಸ್ ಅಂಡರ್ ಪ್ರೊಕ್ಯಾರಿಯೋಟ್ಸ್. ಮಾಡರ್ನ್ ಕ್ಲಾಸಿಫಿಕೇಷನಲ್ಲಿ ಅವು ನಾಲ್ಗೆ ಅಂತ ಕನ್ಸಿಡರ್ ಮಾಡಲ್ಲ. So here we can see the difference between prokaryotic and eukaryote. And also ಎರಡು ಸೆಲ್ಲಲ್ಲಿ ಕಾಮನ್ ಇರೋ ಕಾಂಪೊನೆಂಟ್ಸ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್, ರೈಬೋಸೋಮ್ ಆ್ಯಂಡ್ ಜೆನೆಟಿಕ್ ಮೆಟೀರಿಯಲ್.